ಅಕ್ರಮ ಆಸ್ತಿ ಸಂಪಾದನೆ ಆರೋಪಕ್ಕೆ ಸಂಬಂಧಿಸಿದಂತೆ ಬೆಳಗಾವಿ ಶಾಸಕ ಅಭಯ್ ಪಾಟೀಲ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಬೆಳಗಾವಿ ಲೋಕಾಯುಕ್ತ ಅಧಿಕಾರಿಗಳು ಈಗ ಎಫ್ಐಆರ್ ಅನ್ನ ದಾಖಲಿಸಿದ್ದು ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಈ ದೂರು ದಾಖಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ಅಂದ್ರೆ ಬೆಳಗಾವಿಯ ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಮುಳುಗಂದ ಅವರು ಪತ್ರಿಕಾಗೋಷ್ಠಿಯಲ್ಲಿ ಶಾಸಕ ಅಭಯ್ ಪಾಟೀಲ್ ಅವರ ಭ್ರಷ್ಟಾಚಾರ ಹಾಗೂ ಅಕ್ರಮ ಆಸ್ತಿ ಸಂಪಾದನೆ ಸಂಬಂಧಪಟ್ಟಾಗಿ ಮಾತನಾಡಿದ್ರು. ಅಂದ್ರೆ ನಾನು 2012ರಿಂದಲೂ ಕೂಡ ಹೋರಾಟವನ್ನು ಮಾಡ್ತಿದ್ದೇನೆ, ಲೋಕಾಯುಕ್ತ ಅಧಿಕಾರಿಗಳಿಗೆ ದಾಖಲೆ ಸಮೇತ ದೂರು ಕೂಡ ನೀಡಿದ್ದೆ, ಈ ಹಿಂದೆ ಹೈಕೋರ್ಟ್ನ ಕೂಡ ಮೊರೆಯನ್ನ ಹೋಗಿದ್ದೆ ನಾನು, ಹಾಗಾಗಿ ಈ ನನ್ನ ಒಂದು ಜಯ ಸಿಕ್ಕಿದೆ, ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಮಾತನ್ನು ಹೇಳಿದ್ರು. ಅಭಯ್ ಪಾಟೀಲ್ ತಮ್ಮ ವಿರುದ್ಧ ಎಫ್ಐಆರ್ ದಾಖಲಿಸಿದಂತೆ ಆದೇಶ ಪಡೆದಿದ್ರು. ಆಗ ನನಗೆ ಹಿನ್ನಡೆಯಾಗಿತ್ತು, ಆದರೂ ನಾನು ಸುಪ್ರೀಂ ಕೋರ್ಟ್ ಹೋಗಿ ಪ್ರಕರಣ ದಾಖಲಿಸುವಂತೆ ಅನೇಕ ಹೋರಾಟವನ್ನು ಕೂಡ ನಾನು ಮಾಡಿಕೊಂಡು ಬಂದಿದ್ದೇನೆ ಅಂತ ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಅವರು ಹೇಳಿಕೊಂಡಿದ್ದಾರೆ. ಇನ್ನು ಅಭಯ್ ಪಾಟೀಲ್ ಕುಟುಂಬದವರ ಹೆಸರಲ್ಲಿ ಮಿತಿಗಿಂತ ಹೆಚ್ಚು ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅಂತ ಹೇಳಿ ಕೂಡ ಆರೋಪನ ಮಾಡಿದ್ರು. ಮೇ 20ರಂದು ಸ್ವಯಂ ಪ್ರೇರಿತ ಎಫ್ಐಆರ್ ದಾಖಲಿಸಿರುವಂತೆ, ಅಂದ್ರೆ ಏನು ನಮ್ಮ ಮೇಲೆ ಎಫ್ಐಆರ್ ದಾಖಲು ಮಾಡಬಾರ್ದು ಅಂತಲೂ ಕೂಡ ಅವರು ಕೋರ್ಟ್ ಮೊರೆ ಹೋಗಿದ್ರು. ಲೋಕಾಯುಕ್ತರು ಮತ್ತೆ ಸ್ಟೇಷನ್ ಕೂಡ ಅಂದ್ರೆ ಪೊಲೀಸ್ ಸ್ಟೇಷನ್ ಕೂಡ ಮೊರೆ ಹೋಗಿರುವಂಥದ್ದು. ಈಗಾಗಲೇ ಈಗ ಎಫ್ಐಆರ್ ದಾಖಲಾಗಿದೆ. ಕೊನೆಗೂ ಕೂಡ ಬೆಳಗಾವಿಯ ಶಾಸಕರು ಅಭಯ್ ಪಾಟೀಲ್ ವಿರುದ್ಧ ಈಗ ಕೊನೆಗೂ ಕೂಡ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇದನ್ನ ಎದುರಿಸ್ತಾರೆ ಅನ್ನುವಂಥದ್ದನ್ನ ನೋಡಬೇಕು. ಅಂದ್ರೆ ಈ ರೀತಿಯಾಗಿ ಅಕ್ರಮ ಆಸ್ತಿ ಸಂಪಾದನೆ ಮಾಡೋರ ವಿರುದ್ಧ ಖಂಡಿತವಾಗಿಯೂ ಕೂಡ ಕಾನೂನು ಕ್ರಮ ಆಗಬೇಕು. ಅಂತಂದ್ರೆ ಒಂದು ಕಡೆ ಒಂದು ಬೆಳಗಾವಿ ಆಗಿರ್ಬೋದು ಅಥವಾ ಯಾವುದೇ ಪ್ರದೇಶ ಆಗಿರ್ಬೋದು ಕೂಡ ಶಾಸಕರು ಅಭಿವೃದ್ಧಿ ಕಡೆ ಕೆಲಸವನ್ನ ಮಾಡಬೇಕು. ಈ ರೀತಿಯಾದಂತಹ ಅಕ್ರಮವಾಗಿ ಆಸ್ತಿ ಸಂಪಾದನೆ ಮಾಡಿದ್ರೆ ಹೇಗೆ ಅಭಿವೃದ್ಧಿ ಆಗತ್ತೆ, ನಮ್ಮ ಕ್ಷೇತ್ರ ಹೇಗೆ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದು ಅಲ್ಲಿಯ ಮತದಾರರು ಹೇಳುವಂಥದ್ದು, ಹಾಗೆ ಸಾಮಾಜಿಕ ಕಾರ್ಯಕರ್ತರ ಕೂಗು ಕೂಡ ಆಗಿರುವಂಥದ್ದು. ಒಟ್ಟಾರೆಯಾಗಿ ಬೆಳಗಾವಿಯ ಸಾಮಾಜಿಕ ಕಾರ್ಯಕರ್ತ ಅಜಿತ್ ಅವರ ಹೋರಾಟಕ್ಕೆ ಈಗ ಜಯ ಸಿಕ್ಕಿದೆ ಅಂತ ಹೇಳಿ ಅವರು ಹೇಳಿರುವಂಥದ್ದು. ಮುಂದೆ ಯಾವ ರೀತಿಯಾಗಿ ಅವರ ವಿರುದ್ಧ ಕಾನೂನು ಕ್ರಮ ಆಗುತ್ತೆ ಅನ್ನುವಂಥದ್ದು ನೋಡಬೇಕು. ಈಗ ಪ್ರಾಥಮಿಕ ಹಂತದಲ್ಲಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ.